ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ಜಗತ್ತು ಎದುರು ನೋಡ್ತಿರೋ ಪುಟಿನ್ರ ಭಾರತ ಪ್ರವಾಸ ಶುರುವಾಗಿದೆ. ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬಂದಿಳಿದಿದ್ದಾರೆ. ದಿಲ್ಲಿಯ ಪಾಲಂ ಟೆಕ್ನಿಕಲ್ ಬೇಸ್ನಲ್ಲಿ ಪುಟಿನ್ ಲ್ಯಾಂಡ್ ಆಗಿದ್ದು ಖುದ್ದು PM ನರೇಂದ್ರ ಮೋದಿಯವರು ಏರ್ಪೋರ್ಟ್ಗೆ ಹೋಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ರೆಡ್ ಕಾರ್ಪೆಟ್ ಹಾಸಲಾಯಿತು ಅವರ ಏರ್ಕ್ರಾಫ್ಟ್ಗೆ. ಪ್ರೈಮ್ ಮಿನಿಸ್ಟರ್ ಖುದ್ದು ಹೋಗಿ ಹತ್ರ ನಿಂತ್ಕೊಂಡು ವೆಲ್ಕಮ್ ಮಾಡಿದ್ರು. ಇಬ್ರು ಶೇಕ್ ಹ್ಯಾಂಡ್ ಮಾಡಿ ತಪ್ಪಿಕೊಂಡಿದ್ದಾರೆ. ಇದು ಮೋದಿಯವರ ಸರ್ಪ್ರೈಸ್ ವೆಲ್ಕಮ್ ಆಗಿತ್ತು ಅಂತ ಪುಟಿನ್ ಅಧ್ಯಕ್ಷರ ಕಚೇರಿನೇ ಹೇಳಿದೆ. ಭಾರತದ ಪ್ರಧಾನಿಗಳೇ ಒಂದು ಏರ್ಪೋರ್ಟ್ಗೆ ಬಂದು ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಮುಂಚೆನೇ ಡಿಸೈಡ್ ಆಗಿರಲಿಲ್ಲ. ಅವರು ಆದರೂ ಬಂದು ಗೆಸ್ಚರ್ ತೋರಿಸಿದ್ದಾರೆ ಅಂತ ಹೇಳಿದೆ ಪುಟಿನ್ರ ಅಧ್ಯಕ್ಷೀಯ ಅರಮನೆ ಕ್ರೆಮ್ಲಿನ್. ಇದಾದ್ಮೇಲೆ ಇಬ್ಬರೂ ಕೂಡ ಒಂದೇ ಕಾರಲ್ಲಿ ರೈಡ್ ಹೋಗಿದ್ದಾರೆ. ಸಾಧಾರಣವಾದ ಕಾರಲ್ಲಿ, ಸಾಧಾರಣ ಅಂದ್ರೆ ಚೀಪ್ ಕಾರ್ ಅಲ್ಲ, ಕಾಸ್ಟ್ಲಿ ಕಾರೇ ಅದು. ಆದರೆ ಪುಟಿನ್ ಲೆವೆಲ್ಗೆ ಅದು ನಾರ್ಮಲ್ ಕಾರ್ ಥರ ಅದು. ಬಳಿಕ ಎಲ್ಲಿಗೆ ಹೋದ್ರು? ಪ್ರೈವೇಟ್ ಡಿನ್ನರ್ಗೆ. ಎಲ್ಲಿ? ಸೀದಾ PM ಇವ್ರನ್ನ ಫ್ರೆಂಡನ್ನು ಗಾಡೀಲಿ ಹಾಕೊಂಡು ತಮ್ಮ ಮನೆ ಕರ್ಕೊಂಡು ಹೋದರು. 7 LKMಗೆ, 7 ಲೋಕ್ ಕಲ್ಯಾಣ್ ಮಾರ್ಗೆ. ಅಲ್ಲಿ ಪ್ರೈವೇಟ್ ಡಿನ್ನರ್. ಬಳಿಕ ಅವರ ಮನೆಯಲ್ಲೇ ಉಳ್ಕೊಂಡು ಶುಕ್ರವಾರದಿಂದ ಉಭಯ ನಾಯಕರು ಒಪ್ಪಂದಗಳಿಗೆ ಸೈನ್ ಹಾಕ್ತಾರೆ. ಬೆಳಗ್ಗೆ ಸುಮಾರು 11 ಗಂಟೆಗೆ ಪುಟಿನ್ರ ಡೇ 2 ಸ್ಕೆಡ್ಯೂಲ್ ಶುರುವಾಗುತ್ತೆ. ಸ್ವಾಗತ ಸಮಾರಂಭದಲ್ಲಿ ಭಾಗಿಯಾಗೋಕೆ ಪುಟಿನ್ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ಆಮೇಲೆ ರಾಜ್ ಘಾಟ್ಗೆ ಹೋಗಿ ಮಹಾತ್ಮ ಗಾಂಧಿ ಸಮಾಧಿಗೆ ಪುಷ್ಪಾರ್ಚನೆ ಸಲ್ಲಿಸ್ತಾರೆ. ನಂತರ PM ನರೇಂದ್ರ ಮೋದಿ ಅವರೊಂದಿಗೆ ಮೀಟಿಂಗ್ ನಡೆಯುತ್ತೆ. ಆಯಿಲ್ ಸಪ್ಲೈ, ನ್ಯೂಕ್ಲಿಯರ್ ಎನರ್ಜಿ ಕ್ಷೇತ್ರದಲ್ಲಿನ ಸಹಕಾರ ಕುರಿತು, ಹಾಗೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು Su-57 ಫೈಟರ್ ಜೆಟ್ ಖರೀದಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಅದಾದ್ಮೇಲೆ ಹೈದರಾಬಾದ್ ಹೌಸ್ನಲ್ಲಿ ಜಂಟಿ ಪತ್ರಿಕಾಗೋಷ್ಠಿ. ನಂತರ ಪುನಃ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಮೀಟ್ ಆಗ್ತಾರೆ. ಕೊನೆಯದಾಗಿ ರಾತ್ರಿ 9 ಗಂಟೆಗೆ ಭಾರತ ಪ್ರವಾಸವನ್ನ ಮುಗಿಸಿ ವಾಪಸ್ ರಷ್ಯಾಗೆ ಪ್ರೆಸಿಡೆಂಟ್ ಪುಟಿನ್ ಹಾರ್ತಾರೆ. ಅಂದಹಾಗೆ ಪುಟಿನ್ ಅವರು ಕಳೆದ ಬಾರಿ 2021 ಡಿಸೆಂಬರ್ 6ನೇ ತಾರೀಕು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. 21ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ರು. ಆಗ ಕೋವಿಡ್ ಇದ್ದ ಕಾರಣ ಹೆಚ್ಚು ಸಮಯ ಪುಟಿನ್ ಇರಲಿಲ್ಲ. 5 ಗಂಟೆಗಳ ಕಾಲ ಮಾತ್ರ ಇದ್ದು ಹೋಗಿದ್ರು. ಈ ಭೇಟಿಯಾದ 3 ತಿಂಗಳ ನಂತರ ರಷ್ಯಾ ಯುಕ್ರೇನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಮಾಡಿತು. ಅದಾದ ಬಳಿಕ ಇದೇ ಮೊದಲ ಬಾರಿಗೆ ಪುಟಿನ್ ಭಾರತಕ್ಕೆ ಬಂದಿದ್ದಾರೆ. ಇದು ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ. ಯಾಕಂದ್ರೆ ಟ್ಯಾರಿಫ್ ಕಾರಣದಿಂದ ಅಮೆರಿಕ ಭಾರತ ನಡುವೆ ಸಂಬಂಧ ಹದಗೆಟ್ಟಿದೆ. ಟ್ರಂಪ್ ಮೋದಿ ನಡುವೆ ಬಿಗುವಿನ ವಾತಾವರಣ ಇದೆ. ಪಾಕಿಸ್ತಾನ್ ಜೊತೆಗಿನ ಯುದ್ಧ ಕೂಡ ಟ್ರಂಪ್ರನ್ನ ದೂರ ಮಾಡಿದೆ. ಹಾಗೆ ಯುಕ್ರೇನ್ ಯುದ್ಧದ ಕಾರಣದಿಂದ ಇಡೀ ಯುರೋಪ್ ಕುದಿತಾ ಇದೆ. ಈ ಹೊತ್ತಲ್ಲಿ ಮೋದಿಯವರು ಖುದ್ದಾಗಿ ಹೋಗಿ ವೆಲ್ಕಮ್ ಮಾಡ್ಕೊಂಡಿರೋದು ಒಂದು ಮೆಸೇಜ್ ಪಾಸ್ ಆಗುತ್ತೆ. ಇನ್ನು ಕೆಲವರು ಪುಟಿನ್ ಅರೆಸ್ಟ್ ಆಗಲ್ವಾ, ಯುದ್ಧ ಅಪರಾಧಿ ಅಂತ ಹೇಳಿ ಘೋಷಣೆಯಾಗಿದೆಯಲ್ಲ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತೆಲ್ಲ ಕೇಳಬಹುದು. ಅದು ಆಗಲ್ಲ ಇಲ್ಲಿ. ಯಾಕಂದ್ರೆ ಭಾರತ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಸದಸ್ಯ ಅಲ್ಲ. ಆ ಅರೆಸ್ಟ್ ವಾರೆಂಟ್ ಭಾರತದ ನೆಲಕ್ಕೆ ಅನ್ವಯ ಆಗಲ್ಲ. ಏನೋ ಪುಟಿನ್ ಭೇಟಿಗೂ ಮುನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ನನಗೆ ಪುಟಿನ್ರನ್ನ ಮೀಟ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ, ಇದು ಮೋದಿ ಸರ್ಕಾರದ ಇನ್ಸೆಕ್ಯೂರಿಟಿಯನ್ನ ತೋರಿಸುತ್ತೆ. ಈ ಹಿಂದೆಲ್ಲ ಫಾರಿನ್ ಲೀಡರ್ಸ್ ಎಲ್ಲ ಬಂದಾಗ ಪ್ರಧಾನಿಯವರ ಜೊತೆ ವಿಪಕ್ಷ ನಾಯಕರು ಕೂಡ ಮೀಟ್ ಆಗ್ತಾ ಇದ್ರು. ಆ ಸಂಪ್ರದಾಯ ಇತ್ತು. ಹಿಂದೆ ವಾಜಪೇಯಿ, ಮನಮೋಹನ್ ಸಿಂಗ್ ಅವರ ಟೈಮ್ನಲ್ಲೂ ಕೂಡ ಇತ್ತು. ಆದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ವಿದೇಶಿ ನಾಯಕರಿಗೆ ವಿಪಕ್ಷದವ್ರನ್ನ ಮೀಟ್ ಮಾಡಬಾರ್ದು ಅಂತ ಹೇಳಿಕೊಡ್ತಿದ್ದಾರೆ. ನಾನು ಅಬ್ರಾಡ್ ಹೋದಾಗ ಜನರ ಬಗ್ಗೆ ನನಗೆ ಹೇಳಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರನೇ ಬಿಡಲ್ಲ ನಿಮ್ಮನ್ನೆಲ್ಲ ಮೀಟ್ ಹಾಕಿ ಅಂತ ಹೇಳಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಸೇರಬಹುದು. ದೇಶದ ಒಳಗೆ ದೊಡ್ಡ ಕಾರ್ಯಾಚರಣೆಯಾಗಿದೆ. ಛತ್ತೀಸ್ಗಢದಲ್ಲಿ ಬಹು ದೊಡ್ಡ ಇತ್ತೀಚಿನ ದಿನಗಳಲ್ಲಿ ದಿನ ನಡೀತಾ ಇತ್ತು. ಇದು ಹ್ಯೂಜ್ ಆಪರೇಷನ್ ಆಗಿದೆ. ಬಿಜಾಪುರ ಮತ್ತು ದಾಂತೆವಾಡ ಜಿಲ್ಲೆಗಳ ಗಡಿಗಳ ಬಳಿ 18 ನಕ್ಸಲರನ್ನ ಹೊಡೆದು ಹಾಕಲಾಗಿದೆ. ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್ DRG, ಹಾಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ STF, ಹಾಗೂ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF ಮತ್ತು ಕಮಾಂಡೋ ಬೆಟಾಲಿಯನ್ ಫಾರ್ ರೆಸಲ್ಯೂಟ್ ಆಕ್ಷನ್ ಕೋಬ್ರಾ ಟೀಮ್ಗಳು ಜಂಟಿಯಾಗಿ ಆಪರೇಷನ್ ಮಾಡಿದ್ದಾರೆ. ಇದರಲ್ಲಿ ಲಕ್ಷಗಟ್ಟಲೆ ಬಹುಮಾನವನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಂತಹ, ಅವ್ರ ತಲೆ ಮೇಲೆ ಅಷ್ಟಿತ್ತು, ಅವ್ರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಪ್ರೈಸಸ್ ಅಂತ ನಕ್ಸಲ್ ತಲೆಗಳನ್ನ ಹೊಡೆಯಲಾಗಿದೆ. 8 ಲಕ್ಷ ಬಹುಮಾನ ಹೊತ್ತಿದ್ದ ನಕ್ಸಲ್ ಕಮಾಂಡರ್ ಮೋಡಿಯಂ ವೆಲ್ಲಾ ಕೂಡ ಗಾನ್. ಈತ ವರ್ಷಗಳಿಂದ ಭದ್ರತಾ ಪಡೆಗಳ ಹಿಟ್ ಲಿಸ್ಟ್ನಲ್ಲಿದ್ದ. 2020ರಲ್ಲಿ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಹೊಂಚು ದಾಳಿ ಮಾಡಿ ನಮ್ಮ 17 ಸೈನಿಕರ ಸಾವಿಗೆ ಕಾರಣ ಆಗಿದ್ದ ಈತ. ಅಲ್ಲದೆ ಡಜನ್ ಗಟ್ಟಲೆ ನಾಗರಿಕರ ಅಪಹರಣದಲ್ಲೂ ಕೂಡ ಇನ್ವಾಲ್ವ್ ಆಗಿದ್ದ. ಈಗ ಈತನನ್ನ ಹೊಡೆಯಲಾಗಿದೆ. ಇನ್ನು ಎನ್ಕೌಂಟರ್ ಬಳಿಕ ಬಂದೂಕು, ಮದ್ದುಗುಂಡು ಸೇರಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಕೂಡ ಸೀಸ್ ಮಾಡಲಾಗಿದೆ. ಎಡಪಂಥೀಯ ಉಗ್ರವಾದಕ್ಕೆ ಮತ್ತೊಂದು ದೊಡ್ಡ ಪೆಟ್ಟು ಬಿದ್ದಿದೆ. ಆದರೆ ದುರದೃಷ್ಟವಶಾತ್ ಈ ಕಾರ್ಯಾಚರಣೆ ವೇಳೆ ನಮ್ಮ 3 ಭದ್ರತಾ ಪಡೆಯ ಸೈನಿಕರು ಹುತಾತ್ಮರಾಗಿದ್ದಾರೆ. ಮೋಹನ್ ಬಡ್ಡಿ, ದುಕಾರು ಗೊಂಡೆ, ರಮೇಶ್ ಶೋಡಿ ಅಂತ ಇವ್ರನ್ನ ಗುರುತಿಸಲಾಗಿದೆ.
ಇನ್ನೂ 2 ಸೈನಿಕರು ಗಾಯಗೊಂಡಿದ್ದು ಅವರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಹೆಚ್ಚುವರಿ ಸೇನೆಯನ್ನ ಕೂಡ ಅಲ್ಲಿಗೆ ಬ್ಯಾಕಪ್ಗೆ ಕಳಿಸಲಾಗಿದೆ. 2026 ಮಾರ್ಚ್ ಒಳಗಡೆ ನಕ್ಸಲಿಸಂ ಅನ್ನ ಪೂರ್ತಿ ಅಳಿಸ್ತೀವಿ, 0 ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಡೆಡ್ ಲೈನ್ ಕೊಟ್ಟಿರೋದು ಸಮೀಪಿಸ್ತಿರೋ ಹಾಗೆ ನಕ್ಸಲ್ ಬೇಟೆ ಇನ್ನೂ ಜೋರಾಗಿದೆ. ಇಂಡಿಗೋ ಏರ್ಲೈನ್ಸ್ ಗುರುವಾರ 300ಕ್ಕೂ ಅಧಿಕ ವಿಮಾನಗಳನ್ನ ರದ್ದು ಮಾಡಿತು. ಹಲವು ವಿಮಾನಗಳ ಹಾರಾಟದಲ್ಲಿ ಸಿಕ್ಕಾಪಡೆ ಅಡಚಣೆಯಾಯಿತು. ಸಿಬ್ಬಂದಿ ಕೊರತೆ, ನ್ಯೂ ಡ್ಯೂಟಿ ಟೈಮ್ ರೂಲ್ಸ್ ಮತ್ತು ಏರ್ಪೋರ್ಟ್ಗಳಲ್ಲಿನ ತಾಂತ್ರಿಕ ಸಮಸ್ಯೆಗಳಿಂದ ಈ ರೀತಿ ಆಯಿತು ಅಂತ ಕಂಪನಿ ಹೇಳಿದೆ. ಇದಕ್ಕೆ ಕ್ಷಮಾಯಾಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾವಿರಾರು ಜನ ಒದ್ದಾಡಿದ್ದಾರೆ. ಬೆಂಗಳೂರು, ದಿಲ್ಲಿ, ಹೈದರಾಬಾದ್ ಸೇರಿ ಹಲವು ಏರ್ಪೋರ್ಟ್ಗಳಲ್ಲಿ ಭಾರಿ ಅವ್ಯವಸ್ಥೆ. ಪ್ರಯಾಣಿಕರು ಪರದಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ವಿಮಾನ ಕ್ಯಾನ್ಸಲ್ ಆಗಿ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ದೊಡ್ಡ ಪ್ರಮಾಣದ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇದೆಲ್ಲ ಆಗ್ತಿದ್ದ ಹಾಗೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGCA ಇಂಡಿಗೋ ಏರ್ಲೈನ್ಸ್ ಮೇಲೆ ತನಿಖೆಯನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಅಧಿಕಾರಿಗಳ ಸಭೆ ಕೂಡ ನಡೆಸಿದ್ದಾರೆ. ಈ ಸಮಸ್ಯೆಯಿಂದ ಇಂಡಿಗೋ ಷೇರುಗಳು ನಿರಂತರ 5ನೇ ದಿನ ಕೂಡ ಕುಸಿತ ಕಂಡಿದೆ. ಗುರುವಾರ 2.39% ಕೊಲ್ಯಾಪ್ಸ್ ಆಯಿತು. 5 ದಿನಗಳ ಅವಧಿಯಲ್ಲಿ 9% ಷೇರು ಬಿತ್ತು. ಇನ್ನೊಂದು ಕಡೆ ಇಂಡಿಗೋ ವಿಮಾನಕ್ಕೆ ಸ್ಫೋಟಕ ಬೆದರಿಕೆ ಕೂಡ ಬಂದಿದೆ. ಸೌದಿ ಅರೇಬಿಯಾದ ಮದೀನಾದಿಂದ ಹೈದರಾಬಾದ್ಗೆ ಬರ್ತಾ ಇದ್ದ ವಿಮಾನವನ್ನ ಅಹಮದಾಬಾದ್ಗೆ ಡೈವರ್ಟ್ ಮಾಡಬೇಕಾಗುವಂತು. 180 ಪ್ರಯಾಣಿಕರಿದ್ರು, 6 ಜನ ಸಿಬ್ಬಂದಿ ಇದ್ರು. ಲ್ಯಾಂಡ್ ಆದ ಬಳಿಕ ವಿಮಾನವನ್ನ ಚೆಕ್ ಕೂಡ ಮಾಡಲಾಯಿತು. ಆದರೆ ಯಾವುದೇ ಸ್ಫೋಟಕ ಪತ್ತೆ ಆಗಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಆಮೇಲೆ ಇನ್ನು ಸ್ನೇಹಿತರೊಂದು ಮುಖ್ಯವಾಗಿರೋ ಮಾಹಿತಿ, ಈಗ ಭಾರತದ 10 ಕೋಟಿ ಜನರಿಗೆ ಆಲ್ರೆಡಿ ಡಯಾಬಿಟಿಸ್ ಇದೆ. 13 ಕೋಟಿ ಜನ ಪ್ರೀ ಡಯಾಬಿಟಿಸ್ ಸ್ಟೇಜ್ ನಲ್ಲಿದ್ದಾರೆ. ಆದ್ರೆ ಜನ ನಿದ್ದೆ, ಕ್ಯಾಲೋರಿ, ಸ್ಟೆಪ್ಸ್ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಶುಗರ್ ಲೆವೆಲ್ ಚೆಕ್ ಮಾಡ್ತಾ ಇಲ್ಲ. ಬಿಟೋ ಕರ್ವ್ ಗ್ಲುಕೋಮೀಟರ್ ಮೂಲಕ ನೀವು ಕೂಡ ನಿಮ್ಮ ಸಕ್ಕರೆ ಪ್ರಮಾಣವನ್ನು ಮನೆಯಲ್ಲೇ ಕಂಡುಹಿಡಿಯಬಹುದು. ಇದು ಸ್ಮಾರ್ಟ್ ಗ್ಲುಕೋಮೀಟರ್, ಬಳಸೋಕೆ ತುಂಬಾ ಈಸಿ. ಆಂಡ್ರಾಯ್ಡ್ ಫೋನ್ಗೆ ನೇರ ಕನೆಕ್ಟ್ ಆಗುತ್ತೆ. ಬ್ಯಾಟ್ರಿ ಸೆಲ್ ಬೇಡ, ಚಾರ್ಜಿಂಗ್, ಬ್ಲೂಟೂತ್ ಏನು ಬೇಡ. ಹಾಗೆ ಬಿಟೋ ಆ್ಯಪ್ ಮೂಲಕ ಸ್ನೇಹಿತರೆ ಶುಗರ್ ಡೇಟಾ ಟ್ರ್ಯಾಕ್ನೂ ಮಾಡ್ಬೋದು. ಅಲ್ಲೇ ಡಾಕ್ಟರ್ಸ್ ಒಂದಿಗೆ ಶೇರ್ ಕೂಡ ಮಾಡ್ಬೋದು. ಈಗ ಆಫರ್ ನಡೀತಾ ಇದೆ. ಸ್ಕ್ರೀನ್ ಮೇಲೆ ಪ್ರೈಸ್ ನೋಡ್ತಾ ಇದ್ದೀರಾ. ಅಮೆಝಾನ್ ಅಲ್ಲಿ 4.3 ಸ್ಟಾರ್ ರೇಟಿಂಗ್ ಇದೆ. CDSCO ಅಂಡ್ ISO ಸರ್ಟಿಫೈಡ್ ಕೂಡ ಹೌದು. ಖರೀದಿ ಮಾಡೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಖರೀದಿ ಮಾಡಿ. ಹಾಗೆ ಇಂಥ ಗ್ಲುಕೋಮೀಟರ್ ಅವಶ್ಯಕತೆ ಇರೋರಿಗೆ ಆ ಲಿಂಕ್ ಅನ್ನು ನೀವು ಶೇರ್ ಕೂಡ ಮಾಡಬಹುದು. ಬನ್ನಿಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನೊಂದು ಕಡೆ ದಿಲ್ಲಿ ಉಗ್ರ ದಾಳಿ ಬಳಿಕ ರಾಷ್ಟ್ರೀಯ ತನಿಖಾ ದಳ NIA ದೇಶದ ಮೂಲೆ ಮೂಲೆ ಜಾಲಾಡ್ತಿದೆ. NIA ತಂಡದ ಕಣ್ಣು ರಾಜ್ಯದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂತಿರೋ ಉಗ್ರನ ಮೇಲೆ ಬಿದ್ದಿದೆ. ಈ ದಿಲ್ಲಿ ದಾಳಿಯೊಂದಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ಉಗ್ರ ಜುಹಾದ್ ಶಕೀಲ್ ಮನ್ನಾಗೆ ಲಿಂಕ್ ಇದೆಯಾ ಅನ್ನೋ ಆಂಗಲ್ನಲ್ಲಿ NIA ತನಿಖೆ ನಡೆಸ್ತಾ ಇದೆ. ಈ ಉಗ್ರ ಮತ್ತು ರೌಡಿ ಶೂಟರ್ಗಳು ಜೈಲಿನ ಒಳಗಡೆ ಮೊಬೈಲ್ ಬಳಕೆ ಮಾಡಿದ್ದ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು. ಈ ಘಟನೆ ಬೆಳಕಿಗೆ ಬಂದ 2 ದಿನದಲ್ಲಿ ದಿಲ್ಲಿಯಲ್ಲಿ ಉಗ್ರ ದಾಳಿಯಾಯಿತು. ಹೀಗಾಗಿ ಉಗ್ರ ದಾಳಿಗೂ ಈತನ ಮೊಬೈಲ್ ಬಳಕೆಗೂ ಸಂಬಂಧ ಇದೆಯಾ ಅನ್ನೋದನ್ನ ಕೂಡ ಕೆದಕ್ತಾ ಇದ್ದಾರೆ. ದಿಲ್ಲಿ ಸ್ಫೋಟದ ಬಗ್ಗೆನೂ ಅಧಿಕಾರಿಗಳು ಜುಹಾದ್ ಹಮೀದ್ ಶಕೀಲ್ ಮನ್ನಾ ಬಳಿ ಪ್ರಶ್ನಿಸ್ತಾ ಇದ್ದಾರೆ. ದಾಖಲೆಗಳನ್ನು ಪಡಿತಾ ಇದ್ದಾರೆ. ಜೊತೆಗೆ ಈ ಉಗ್ರ ಜೈಲಲ್ಲಿದ್ದುಕೊಂಡು ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾನೆ ಅನ್ನೋ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಈ ಉಗ್ರ ಜುಹಾದ್ ಶಕೀಲ್ IS ಉಗ್ರ ಸಂಘಟನೆಗೆ ಯುವಕರನ್ನ ರಿಕ್ರೂಟ್ ಮಾಡಿಕೊಳ್ತಿದ್ದ ಅನ್ನೋ ಆರೋಪದ ಮೇಲೆ ಆತನನ್ನ ಈಗ ಒಳಗೆ ಹಾಕಲಾಗಿದೆ, ಜೈಲಿಗೆ ಹಾಕಲಾಗಿದೆ. ಏನೋ ಪಾಕ್ನ ಜೈಷ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಸ್ಫೋಟಕ ವಿಚಾರವನ್ನ ಬಯಲು ಮಾಡಿದ್ದಾನೆ. ಜೈಷ್ನ ಮಹಿಳಾ ಗುಂಪು, ಉಗ್ರಿಯರ ಗುಂಪು ಜಮಾತ್ ಉಲ್ ಮೊಮಿನತ್ಗೆ ಈಗ ಆಲ್ರೆಡಿ 5,000 ಸದಸ್ಯರನ್ನ ರಿಕ್ರೂಟ್ ಮಾಡಿ ಆಗಿದೆ. ಅವರಿಗೆಲ್ಲ ಆತ್ಮಾಹುತಿ ದಾಳಿ ಮಾಡೋಕೆ ಟ್ರೈನಿಂಗ್ ಕೊಡಲಾಗ್ತಿದೆ. ಅವರ ತಲೆಯೊಳಗಡೆ ಮೂಲಭೂತವಾದವನ್ನ ತುರುಕಲಾಗಿದೆ ಅಂತ ಖುದ್ದು ಮಸೂದ್ ಅಜರ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದಾನೆ. ಜೈಷ್ ತುಂಬಾ ವೇಗವಾಗಿ ಬೆಳೀತಾ ಇದೆ. ಸದಸ್ಯರು ತಮ್ಮ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಿದ್ದಾರೆ. ಈ ಮಹಿಳಾ ವಿಂಗ್ ಪಾಕಿಸ್ತಾನದಾದ್ಯಂತ ಹರಡಬೇಕು. ಅದಕ್ಕೆ ಪಾಕಿಸ್ತಾನದ ಪ್ರತಿ ಜಿಲ್ಲೆಯಲ್ಲೂ ಮಹಿಳೆಯರ ನೇತೃತ್ವದಲ್ಲಿ ಜೈಷ್ ಕಚೇರಿ ಸ್ಥಾಪನೆಯಾಗಬೇಕು. ಈ ಮೂಲಕ ರಿಕ್ರೂಟ್ಮೆಂಟ್ ಮತ್ತು ಟ್ರೈನಿಂಗ್ ಸರಾಗವಾಗಿ ಸಾಗುತ್ತೆ. ಚೆನ್ನಾಗಿ ಕೋಆರ್ಡಿನೇಟ್ ಮಾಡಬಹುದು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇದಕ್ಕೆ ಜೈಷ್ ಉಗ್ರಿಯರು ಬಹಳ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಮಗೆ ನಾವು ಭೂಮಿಗೆ ಬಂದಿರೋ ಉದ್ದೇಶ ಅರ್ಥ ಆಗಿಬಿಡ್ತು, ನಮ್ಮ ನಂಬಿಕೆ ಗಟ್ಟಿ ಆಗಿಬಿಡ್ತು ಅಂತ ಬಹಳ ಖುಷಿ ಪಟ್ಟಿದ್ದಾರೆ ಉಗ್ರಿಯರು ಅಂತ ಈತ ಹೇಳಿಕೊಂಡಿದ್ದಾನೆ. ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ CM ಕುರ್ಚಿ ಕಿತ್ತಾಟ ನಡೀತಿರೋ ಟೈಮ್ನಲ್ಲಿ ವಿಪಕ್ಷ BJP ಇದರ ಹಣೆ ಬರ ನೋಡಿ, ಸೋತು ಸುಣ್ಣ ಆಗಿ ಲೆಕ್ಕಕ್ಕಿಲ್ದಂಗೆ ಆಗಿದ್ದಾರೆ. ಇವರೀಗ ರಾಜ್ಯ BJPಯ ಕಂಟ್ರೋಲ್ನ ಕುರ್ಚಿಗೋಸ್ಕರ ಬಡಿದಾಟ ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಬದಲಾವಣೆ ಮಾಡಬೇಕು ಅಂತ ಅವರ ವಿರುದ್ಧ ಇರೋ ರೆಬೆಲ್ಗಳು ದಿಲ್ಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಯಾರ್ಯಾರು? ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್, ಶ್ರೀಮಂತ್ ಪಾಟೀಲ್, NS ಸಂತೋಷ್ ಸೇರಿ ಹಲವರು, ಸಚಿವ V ಸೋಮಣ್ಣ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಕುಮಾರಸ್ವಾಮಿ, ರಾಜ್ಯ BJP ಉಸ್ತುವಾರಿ ರಾಧಾಮೋಹನ್ ದಾಸ್ ಇವರನ್ನೆಲ್ಲ ಮೀಟ್ ಮಾಡಿದ್ದಾರೆ. ಈ ವೇಳೆ BY ವಿಜಯೇಂದ್ರ ವಿರುದ್ಧ ದೂರುಗಳನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನೊಂದು ಕಡೆ ಮಾಜಿ CM BS ಯಡಿಯೂರಪ್ಪ ಕೂಡ ದಿಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. BJPಯ ರೆಬೆಲ್ ನಾಯಕರು ದಿಲ್ಲಿಯಲ್ಲಿ ಇರುವಾಗಲೇ
ಯಡಿಯೂರಪ್ಪನವರು ದಿಲ್ಲಿಗೆ ಹೋಗಿರೋದು ಭಾರಿ ಕುತೂಹಲ ಮೂಡಿಸಿದೆ. ಏನೋ ಕರ್ನಾಟಕದಲ್ಲಿ ಸಿಎಂ ಸ್ಥಾನಕ್ಕೆ ಸಿಎಂ ಡಿಸಿಎಂ ನಡುವೆ ನಾನಾ ನೀನಾ ಅನ್ನೋ ಗಲಾಟೆ ನಡೆದಿರೋ ಹೊತ್ತಲ್ಲಿ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಯಾಗಿದೆ. ತುಮಕೂರಲ್ಲಿ ದಲಿತ ಪರ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಗಿದೆ. ಅತ್ತ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಬಗ್ಗೆ ಗೃಹ ಮಂತ್ರಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಗತ್ಯ ಬಿದ್ದರೆ ನನ್ನ ಮನೆಗೂ ಬ್ರೇಕ್ಫಾಸ್ಟ್ಗೆ ಕರಿತೀನಿ, ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆ, ಈಗ ಸಂತೋಷದ ವಾತಾವರಣ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಅಂತ ಹೇಳಿ 20-40% ಅಲ್ಲ 60% ದಾಟ್ಬಿಟ್ಟಿದೆ ಅಂತ ಹೇಳಿ ಬೇರೆ ಯಾರೂ ಅಲ್ಲ, ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಇಲಾಖೆಯಲ್ಲೂ ಹೆವಿ ಭ್ರಷ್ಟಾಚಾರ, ಕೇರಳದಲ್ಲಿ 10% ಭ್ರಷ್ಟಾಚಾರ ಇದೆ, ನಮ್ಮಲ್ಲಿ 63%ಗೆ ಹೋಗ್ಬಿಟ್ಟಿದೆ ಅಂತ ಹೇಳಿ ರೌಂಡ್ ಫಿಗರ್ ಕೊಟ್ಟಿಲ್ಲ ಅವರು, 63% ಅಂತ ಹೇಳಿ ಆಡ್ ಫಿಗರೇ ಕೊಟ್ಟಿದ್ದಾರೆ. ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ ತಡಿಬೇಕು ಇದನ್ನು, ಇಲ್ಲಾಂದರೆ ಬಹಳ ಅಪಾಯ ಇದೆ ಅಂತ ಹೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಲೋಕಾಯುಕ್ತರು. ಈ ಹೇಳಿಕೆ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ನೋಡಿ 63% ಅಂತ ಹೇಳಿ ಲೋಕಾಯುಕ್ತರ ಹೇಳ್ತಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಿಮಗೆ, ಇವಾಗ ಏನು ಹೇಳ್ತೀರಿ? ನೈತಿಕ ಹೊಣೆ ಹೊತ್ತು ಇವಾಗಲಾರು ರಾಜೀನಾಮೆ ಕೊಡ್ತೀರಾ ಅಥವಾ ಇದೇ ಬಂಡು ಬಾಳ ಮುಂದುವರಿಸ್ತೀರಾ ಅಂತ ಹೇಳಿ ಆರ್ ಅಶೋಕ್ ವಿಪಕ್ಷ ನಾಯಕ ಪ್ರಶ್ನೆ ಮಾಡಿದ್ದಾರೆ. ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಕಡೆಗೂ ರಾಜ್ಯ ಸರ್ಕಾರ ಈಗ ಬಗ್ಗಿದೆ. ಪ್ರತಿ ಕ್ವಿಂಟಾಲ್ಗೆ 2,400 ರೂಪಾಯಿ ಬೆಲೆ ಕೊಡೋದಾಗಿ ಹೇಳಿದೆ. ಹಾವೇರಿ ಜಿಲ್ಲೆಯಾದ್ಯಂತ 7 ಕಡೆ ಖರೀದಿ ಕೇಂದ್ರಗಳನ್ನು ತೆರೆದಿದೆ. 1 ಎಕರೆಗೆ 12 ಕ್ವಿಂಟಾಲ್, ಹಾಗೆ ಒಬ್ಬ ರೈತರಿಂದ ಗರಿಷ್ಠ 20 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡ್ತೀವಿ. ಪ್ರತಿ ಕ್ವಿಂಟಾಲ್ಗೆ 2,400 ರೂಪಾಯಿ ದರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಕರ್ನಾಟಕದ ರಾಜಭವನವನ್ನ, ರಾಜ್ಯಪಾಲರು ಇರ್ತಾರಲ್ಲ ಅದನ್ನ ರಾಜಭವನ್ ಅಂತ ಕರೆಯಂಗಿಲ್ಲ, ಆ ರೋಡನ್ನ ರಾಜಭವನ್ ರೋಡ್ ಅಂತಾನೂ ಕರೆಯಂಗಿಲ್ಲ, ಅದಿನ್ನು ಲೋಕಭವನ್, ಆ ರೋಡ್ ಕೂಡ ಲೋಕಭವನ್ ರೋಡ್ ಅಂತ ಕರಿಬೇಕಾಗತ್ತೆ ಇನ್ನು ಮುಂದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ದೇಶಾದ್ಯಂತ ಇರೋ ಎಲ್ಲ ರಾಜ್ಯಪಾಲರ ಭವನಗಳನ್ನು ಲೋಕಭವನ ಅಂತ ಮರುನಾಮಕರಣ ಮಾಡಿದೆ. ಮೊನ್ನೆ ಪ್ರಧಾನಮಂತ್ರಿಗಳ ಕಚೇರಿಯ ನೂತನ ಕಾಂಪ್ಲೆಕ್ಸ್ ಅನ್ನ ಕೂಡ ಸೇವಾ ತೀರ್ಥ ಅಂತ ಇನ್ನು ಮುಂದೆ ಕರೀತಾರೆ ಅನ್ನೋ ಮಾಹಿತಿ ಬಂದಿತ್ತಲ್ಲ, ಆವಾಗಲೇ ಈ ಮಾಹಿತಿ ಕೂಡ ಬಂದಿತ್ತು. ಈಗ ಅದನ್ನು ಜಾರಿಗೊಳಿಸಲಾಗಿದೆ. ರಾಜಭವನ್ ಅಂದ್ರೆ ಸರಿ ಇಲ್ಲ, ಅದು ವಸಾಹತುಶಾಹಿ, ಅದು ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸಲ್ಲ, ಅದು ಲೋಕಭವನ್ ಅಂತ ಆಗಬೇಕು ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ. ಇನ್ನು ತಮಿಳುನಾಡಿನ ಮಧುರೈನಲ್ಲಿರೋ ತಿರುಪರಂಕುಂದ್ರಂ ಬೆಟ್ಟದಲ್ಲಿ ದೊಡ್ಡ ವಿವಾದ ಆಗಿದೆ. ಕೆಲ ಹಿಂದೂ ಸಂಘಟನೆಗಳು ಹಾಗೂ ಪೊಲೀಸರ ನಡುವೆ ಘರ್ಷಣೆ ಆಗಿದೆ. ಈ ಬೆಟ್ಟದಲ್ಲಿ ಪ್ರತಿ ವರ್ಷ ಕಾರ್ತಿಗಾಯಿ ದೀಪಂ ಅನ್ನೋ ಹಬ್ಬ ನಡೆಯುತ್ತೆ. ಆಗ ಸಂಪ್ರದಾಯದಂತೆ ಬೆಟ್ಟದ ತುದಿಯಲ್ಲಿರೋ ದೀಪತೂನ್ ಅನ್ನೋ ಕಲ್ಲು ಕಂಬದಲ್ಲಿ ದೀಪ ಇಡಲಾಗುತ್ತೆ. ಆದರೆ ಹತ್ತಿರದಲ್ಲೇ ಮುಸ್ಲಿಮರು ದರ್ಗಾ ಇದೆ ಅಂತ ಹೇಳಿ ಹಲವು ವರ್ಷಗಳಿಂದ ದೀಪವನ್ನು ಸ್ವಲ್ಪ ಮೇಲಕ್ಕೆ ಬೆಟ್ಟದ ಮಧ್ಯಭಾಗದಲ್ಲಿ ಇಡ್ತಾ ಇದ್ರು. ಆದರೆ ಇತ್ತೀಚೆಗೆ ಹಿಂದೂ ಮಕ್ಕಳ ಕಚ್ಚಿ ಅನ್ನೋ ಹಿಂದೂ ಸಂಘಟನೆಯವರು ಇದನ್ನು ವಿರೋಧಿಸಿ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅವರ ವಾದವನ್ನು ಒಪ್ಪಿದ ಕೋರ್ಟ್ ಇನ್ಮೇಲೆ ಸಂಜೆ 6 ಗಂಟೆ ಒಳಗಡೆ ಆ ಕಲ್ಲುಗಂಬದಲ್ಲೇ ದೀಪ ಇಡಬೇಕು, ಯಾವ ಜಾಗದಲ್ಲಿ ಇಡ್ತಾ ಇದ್ರು ಅಲ್ಲೇ ಇಡಬೇಕು ಅಂತ ಹೇಳಿ ದೇವಸ್ಥಾನದ ಆಡಳಿತಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ರು ಕೋರ್ಟ್ ಅವರು. ಹಾಗೆ ಅರ್ಜಿದಾರರ ರಕ್ಷಣೆಗೆ CISF ಪಡೆಯ ಅರೇಂಜ್ಮೆಂಟ್ ಕೂಡ ಮಾಡಲಾಯಿತು. ಆದರೂ ಡಿಸೆಂಬರ್ 3ನೇ ತಾರೀಕು ಹಬ್ಬದ ವೇಳೆ ದೇವಸ್ಥಾನದ ಆಡಳಿತದವರು ಕೋರ್ಟ್ ಆರ್ಡರ್ ಅನ್ನು ತಿರಸ್ಕರಿಸಿ ತಗೊಂಡೋಗಿ ಬೆಟ್ಟದ ಮಧ್ಯದಲ್ಲಿ ದೂರದಲ್ಲಿ ದೀಪ ಇಟ್ಟಿದ್ದಾರೆ ಅಂತ ಹೇಳಿ ಮತ್ತೆ ಗಲಾಟೆ ಶುರುವಾಯಿತು. ಆಗ ಪೊಲೀಸರು ಅವರನ್ನ ತಡೆದಾಗ ಘರ್ಷಣೆ ಆಯಿತು. ಬ್ಯಾರಿಕೇಡ್ಗಳನ್ನು ದೂಡಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಕೆಲ ಪೊಲೀಸರು ಗಾಯಗೊಂಡರು. ಹೀಗಾಗಿ ಸದ್ಯ ಅಲ್ಲಿ ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ. ಈ ವಿವಾದದ ಕುರಿತು ನಾವು ಆಲ್ರೆಡಿ ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ, ನೀವು ಅದನ್ನು ಚೆಕ್ ಮಾಡಬಹುದು. ಏನೋ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಪಾಕಿಸ್ತಾನದ ISIನೊಂದಿಗೆ ಲಿಂಕ್ ಹೊಂದಿರೋ 5 ಬಂಧಿಸಲಾಗಿದೆ. ಇವರು ಭಾರತದಲ್ಲಿ ಉಗ್ರ ಕೃತ್ಯಗಳಿಗೆ, ಮಾದಕ ವಸ್ತು ಕಳ್ಳ ಸಾಗಾಣಿಕೆಗೆ ಮತ್ತು ಬೇಹುಗಾರಿಕೆ ನಡೆಸೋಕೆ ಹವಾಲಾ ಮೂಲಕ ದುಡ್ಡು ಪಡಿತಾ ಇದ್ರು ಅನ್ನೋ ಮಾಹಿತಿ ಇದೆ. ಇನ್ನು 4ನೇ ದಿನದ ಸಂಸತ್ನ ಚಳಿಗಾಲದ ಅಧಿವೇಶನದ ಬಗ್ಗೆ ನೋಡೋದಾದ್ರೆ ಲೋಕಸಭೆಯಲ್ಲಿ ಹೆಲ್ತ್ ಸೆಕ್ಯೂರಿಟಿ ಸೆ ನ್ಯಾಷನಲ್ ಸೆಕ್ಯೂರಿಟಿ ಸೆಸ್ ಬಿಲ್, ಇದರ ಮೇಲೆ ಡಿಬೇಟ್ ಆಗಿದೆ. ಈ ಬಿಲ್ ಅನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಮಂಡನೆ ಮಾಡಿದ್ರು. ಇತ್ತ ರಾಜ್ಯಸಭೆಯಲ್ಲಿ ಸೆಂಟ್ರಲ್ ಎಕ್ಸೈಸ್ ಅಮೆಂಡ್ಮೆಂಟ್ ಬಿಲ್ 2025 ಅದ್ರ ಬಗ್ಗೆ ಚರ್ಚೆಯಾಗಿದೆ. ಇನ್ನು ವಿಪಕ್ಷಗಳು ದಿಲ್ಲಿ ವಾಯು ಮಾಲಿನ್ಯದ ವಿರುದ್ಧ ಪಾರ್ಲಿಮೆಂಟ್ ಹೊರಗಡೆ ಪ್ರತಿಭಟಿಸಿವೆ. ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಈ ಮಾಲಿನ್ಯದಿಂದ ಮಕ್ಕಳು ಸಾಯ್ತಾ ಇದ್ದಾರೆ, ನನ್ನಂತ ವಯಸ್ಸಾದವರಿಗೂ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನ ಮಾಣಿಕಂ ಠಾಗೋರ್, ಮನೀಶ್ ತಿವಾರಿ, ವಿಜಯ್ ಕುಮಾರ್ ಮಾಲಿನ್ಯದ ಕುರಿತು ಡಿಸ್ಕಸ್ ಮಾಡಬೇಕು ಅಂತ ಲೋಕಸಭೆಯಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ನೋಟಿಸ್ ಅನ್ನ ಮೂವ್ ಮಾಡಿದ್ದಾರೆ. ಏನೋ ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ, ರಷ್ಯಾ, ವ್ಲಾಡಿಮಿರ್ ಪುಟಿನ್ರ ರಷ್ಯಾ, ಅಲ್ಲೊಬ್ಬ MLA ಇದ್ದಾರೆ, ಬಿಹಾರ ಮೂಲದ MLA, ಅಲ್ಲಿನ MLA, ರಷ್ಯಾದ MLA, ಅವ್ರ ಹೆಸರೇನು ಅಭಯ ಸಿಂಗ್. ರಷ್ಯಾ ಅಧ್ಯಕ್ಷ ಪುಟಿನ್ರ ಭಾರತ ಭೇಟಿ ಬಗ್ಗೆ ಮಾತಾಡಿದ್ದಾರೆ. ಬರ್ತಿದ್ದಾರೆ ನೋಡಿ ನಮ್ಮ ಬಾಸ್, ಈ ಟೈಮ್ನಲ್ಲಿ S-500 ಏರ್ ಡಿಫೆನ್ಸ್ ಕೇಳಿಬಿಡಿ, ನೀವು ಅವ್ರ ಹತ್ರ ಕೊಡ್ತಾರೆ. S-500 ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತೀಚಿನ ಲೇಟೆಸ್ಟ್ ಟೆಕ್ನಾಲಜಿ, 400 ಆಯಿತು, ಇದನ್ನು ತಗೊಳ್ಳಿ ಈಗ ನೀವು ಅಂಥೇಳಿ ಭಾರತಕ್ಕೆ
ಆಗ್ರಹ ಮಾಡಿದ್ದಾರೆ ಅವರು. ಇವರು ರಷ್ಯಾದ ಕರ್ಸ್ಕ್ ಪ್ರದೇಶವನ್ನ ಪ್ರತಿನಿಧಿಸುವ ಒಬ್ಬ MLA. 1991ರಲ್ಲಿ ಮೆಡಿಕಲ್ ಓದ್ತೀನಿ ಅಂತ ಹೋಗಿದ್ರು. USSR ಕೊಲ್ಯಾಪ್ಸ್ ಆದ ನಂತರ ಪುಟಿನ್ರಿಂದ ಇನ್ಸ್ಪೈರ್ ಆದ್ರು. ಆಮೇಲೆ ಅಂದಿನಿಂದ ಪುಟಿನ್ರನ್ನೇ ಫಾಲೋ ಮಾಡಿ ಅವ್ರ ಪಾರ್ಟಿಗೂ ಕೂಡ ಸೇರಿದ್ರು. ಅಲ್ಲೇ ಉಳ್ಕೊಂಡು ರಷ್ಯಾದ ಕರ್ಸ್ಕ್ನಲ್ಲಿ ನೆಲೆಸಿ 2 ಸಲ ಅಲ್ಲಿಂದ ಆಯ್ಕೆ ಕೂಡ ಆಗಿದ್ದಾರೆ. ಸುಮಾರು 5 ತಿಂಗಳಿಂದ ಯೆಮೆನ್ನ ಹುತಿ ಬಂಡುಕೋರರ ಒತ್ತಡಗಳಾಗಿದ್ದ ಭಾರತೀಯ ಪ್ರಜೆ ಈಗ ರಿಲೀಸ್ ಆಗಿದ್ದಾರೆ. ಕೇರಳ ಮೂಲದ ಅನಿಲ್ ಕುಮಾರ್ ರವೀಂದ್ರನ್ ಅಂತ ಗುರುತಿಸಲಾಗಿದೆ. ಈಗ ಆಲ್ರೆಡಿ ಇವರು ಒಮಾನ್ ರಾಜಧಾನಿ ಮಸ್ಕತ್ಗೆ ಹೋಗಿ ಅಲ್ಲಿಂದ ಭಾರತದ ಕಡೆಗೆ ಹೊರಟಿದ್ದಾರೆ. ಕಳೆದ ಜುಲೈ ತಿಂಗಳಲ್ಲಿ ಲೈಬೀರಿಯಾ ಧ್ವಜ ಹೊಂದಿದ್ದ ಹಡಗಿನ ಮೇಲೆ ಹುತಿಗಳು ಅಟ್ಯಾಕ್ ಮಾಡಿದ್ರು. ದಾಳಿಗೊಳಗಾದ ಹಡಗು ಮುಳುಗೇ ಹೋಗಿತ್ತು. ಅದರಿಂದ 25 ಸಿಬ್ಬಂದಿಯನ್ನ ರಕ್ಷಿಸಲಾಗಿತ್ತು. ಆದರೆ ಅನಿಲ್ ಕುಮಾರ್ ಸೇರಿ ಹಡಗಿನ ಕೆಲ ಸಿಬ್ಬಂದಿಯನ್ನ ಬಂಡುಕೋರರು ಅಪಹರಣ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಈಗ ಅವರು ಬಿಡುಗಡೆ ಮಾಡಲಾಗಿದೆ. ಇವರನ್ನೆಲ್ಲ ಸೇಫ್ ಆಗಿ ಬಿಡುಗಡೆ ಮಾಡೋಕೆ ಹೆಲ್ಪ್ ಮಾಡಿದ ಒಮನ್ ಸುಲ್ತಾನ ಹೈತಮ್ ಬಿನ್ ತಾರಿಕ್ ಅವರಿಗೆ ಅಲ್ಲಿರೋ ಭಾರತದ ರಾಯಭಾರ ಕಚೇರಿ ಧನ್ಯವಾದ ಹೇಳಿದೆ. ಭಾರತದ ಷೇರುಪೇಟೆ ಈ ಸೆಷನ್ ನಲ್ಲಿ ಸ್ವಲ್ಪ ಚೇತರಿಸಿಕೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 158 ಪಾಯಿಂಟ್ಸ್ ಜಂಪ್ ಆಗಿ 85,265ಕ್ಕೆ ರೀಚ್ ಆಗಿದೆ. ನಿಫ್ಟಿ 47 ಪಾಯಿಂಟ್ಸ್ ಹೆಚ್ಚಾಗಿ 26,033ಕ್ಕೆ ತಲುಪಿದೆ. IT ಸ್ಟಾಕ್ಗಳು ಮಾರ್ಕೆಟ್ಗೆ ಬಲ ಕೊಟ್ಟಿವೆ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಕಡಿತ ಮಾಡುತ್ತೆ ಅನ್ನೋ ನಿರೀಕ್ಷೆ ಮಾರ್ಕೆಟ್ನಲ್ಲಿ ಮೂಡಿದೆ. ಹಾಗೆ ಡಿಸೆಂಬರ್ 5ಕ್ಕೆ RBI ಮಾನಿಟರಿ ಪಾಲಿಸಿ ಮೀಟಿಂಗ್ ನಡೆಯುತ್ತೆ. ಹೀಗಾಗಿ ಹೂಡಿಕೆದಾರರು ಜಾಗರೂಕರಾಗಿ ಹೆಜ್ಜೆ ಇಡ್ತಿದ್ದಾರೆ. ನಿರಂತರ 4 ಸೆಷನ್ಗಳಲ್ಲಿ ರೆಡ್ನಲ್ಲಿ ಎಂಡ್ ಆಗಿದ್ದ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಗೊಳ್ತು ಅಷ್ಟೇ. ರಿಲಯನ್ಸ್ ಇಂಡಸ್ಟ್ರೀಸ್, ಎಟರ್ನಲ್, ಮಾರುತಿ ಸುಜುಕಿ, ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಷೇರುಗಳು ರೆಡ್ನಲ್ಲಿದ್ವು. ಟಾಟಾ ಕನ್ಸಲ್ಟೆನ್ಸಿ, ಇನ್ಫೋಸಿಸ್, ಟೆಕ್ ಮಹೀಂದ್ರ, ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು HCL ಟೆಕ್ನಾಲಜೀಸ್ ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 19 ಪೈಸೆ ಏರಿಕೆಯಾಗಿ 89 ರೂಪಾಯಿ 96 ಪೈಸೆ ಆಯಿತು. ಅಂತಾರಾಷ್ಟ್ರೀಯ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಫಿಚ್ ರೇಟಿಂಗ್ಸ್ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯೋ ನಿರೀಕ್ಷೆ ಇದೆ ಅಂತ ಹೇಳಿದೆ. ಮುಂಚೆ 6.9% ಅಂತ ಹೇಳಿತ್ತು. ಈಗ ಪ್ರಸಕ್ತ ಹಣಕಾಸು ವರ್ಷದ GDP 7.4% ನಲ್ಲಿ ಆಗಬಹುದು ಅಂತ ಪ್ರಿಡಿಕ್ಟ್ ಮಾಡಿದೆ. ಭಾರತದ ನಂಬರ್ ಸರಿ ಇಲ್ವೇನೋ, ಭಾರತದ GDP ನಂಬರ್ಸ್ ಅದು ಜಾಸ್ತಿ ಬಂದ ತಕ್ಷಣ ಕೆಲವರೆಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಿರ್ತಾರಲ್ಲ, ನಂಬರ್ ಕಲೆಕ್ಷನ್ ಸರಿ ಇಲ್ಲ ಅಂತ ಹೇಳಿ. ಲೋ ಬಂದಾಗ ಏನು ಹೇಳೋದೇ ಇಲ್ವಲ್ಲ, ನಂಬರ್ ಕಲೆಕ್ಷನ್ ಸರಿ ಇಲ್ಲ, ಇಂಪ್ರೂವ್ ಆಗಬೇಕು. ಆಲ್ವೇಸ್ ಪ್ರಾಬ್ಲಮ್ ಇದೆ ನಮ್ಮಲ್ಲಿ ನಂಬರ್ ಕಲೆಕ್ಷನ್. ಇನ್ನೂ ಸ್ವಲ್ಪ ಎಫಿಷಿಯೆಂಟ್ ಆಗೋದನ್ನು ಮಾಡಬೇಕು. ಹೊಸ ಸಿಸ್ಟಮ್ ಕೂಡ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ವಲಯಗಳ ನಂಬರ್ಸನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡೋದಕ್ಕೆ. ಆದರೆ ಜಾಸ್ತಿ ಬಂದಾಗಲೆಲ್ಲ ಡಿಬೇಟ್ ಆಗುತ್ತೆ ನಮ್ಮಲ್ಲಿ, ನಂಬರೇ ಫೇಕ್ ಅನ್ನೋ ಥರದಲ್ಲಿ. ಆದರೆ ಈಗ ಫಿಚ್ ಇದೆಯಲ್ಲ, ಇದು ಅಮೆರಿಕದ ರೇಟಿಂಗ್ ಏಜೆನ್ಸಿ, ಪ್ರೈವೇಟ್ ಕಂಪನಿ, ವಿದೇಶದ್ದು. 6.9 ಅಂತ ಅವರೇ ಹೇಳಿದ್ರು ಮುಂಚೆ. ಈಗ 7.4 ಇಡೀ ಹಣಕಾಸು ವರ್ಷದ್ದು ಅವರು ದೊಡ್ಡ ಜಂಪ್ ಅನ್ನ ಕೊಟ್ಟಿದ್ದಾರೆ, ಪ್ರಿಡಿಕ್ಟ್ ಮಾಡಿದ್ದಾರೆ. GST ಸುಧಾರಣೆಗಳ ಪಾಸಿಟಿವ್ ಇಂಪ್ಯಾಕ್ಟ್, ಜನ ಜಾಸ್ತಿ ಖರ್ಚು ಮಾಡ್ತಿರೋದು, ಜನರ ಆದಾಯ ಹೆಚ್ಚಿರೋದ್ರಿಂದ ಭಾರತದ ಆರ್ಥಿಕತೆ GDP ಗ್ರೋತ್ ಚೆನ್ನಾಗಿ ಆಗಬಹುದು ಅಂತ ಫಿಚ್ ಪ್ರಿಡಿಕ್ಟ್ ಮಾಡಿದೆ. ಮೀಶೋ IPOನ ಆಂಕರ್ ಇನ್ವೆಸ್ಟ್ಮೆಂಟ್ನ ಅಲಾಟ್ಮೆಂಟ್ನಲ್ಲಿ ವಿವಾದ ಉಂಟಾಗಿದೆ. ಮೀಶೋ SBI ಮ್ಯೂಚುವಲ್ ಫಂಡ್ಗೆ ಹೆಚ್ಚಿನ ಷೇರು ಪ್ರಿಫರೆನ್ಸ್ ಕೊಟ್ಟು ಅಲಾಟ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗಿದೆ. ಆಂಕರ್ ಅಲಾಟ್ಮೆಂಟ್ ಅಂದರೆ IPO ಅನ್ನು ಪಬ್ಲಿಕ್ಗೆ ಆಫರ್ ಮಾಡೋ ಮೊದಲು ಇನ್ವೆಸ್ಟ್ಮೆಂಟ್ ಸಂಸ್ಥೆಗಳಿಗೆ ಅದನ್ನು ಓಪನ್ ಮಾಡೋದು. ಇದರಲ್ಲಿ 25% ಬರೀ SBI ಮ್ಯೂಚುವಲ್ ಫಂಡ್ ಸಂಸ್ಥೆಗೇನೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಬೇರೆ ಸಂಸ್ಥೆಗಳು ದೂರಿದ್ದಾರೆ. ಈಗ ಹೋಮ್ ಫರ್ನಿಶಿಂಗ್ ಕಂಪನಿಯಾದ ವೇಕ್ಫಿಟ್ ಡಿಸೆಂಬರ್ 8ನೇ ತಾರೀಕು ತನ್ನ IPO ರಿಲೀಸ್ ಮಾಡ್ತಾ ಇದೆ. 1,289 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡ್ತಾ ಇದ್ದಾರೆ. ಪ್ರತಿ ಶೇರಿಗೆ 185 ರೂಪಾಯಿಂದ 195 ರೂಪಾಯಿ ಪ್ರೈಸ್ ಬ್ಯಾಂಡ್ ಇದೆ. ಡಿಸೆಂಬರ್ 10ಕ್ಕೆ IPO ಕ್ಲೋಸ್ ಆಗುತ್ತೆ. ಕಂಪನಿ ಬಗ್ಗೆ ನೋಡೋದಾದ್ರೆ ಇದೊಂದು ಗೃಹೋಪಯೋಗಿ ಪೀಠೋಪಕರಣಗಳ ಮ್ಯಾನುಫ್ಯಾಕ್ಚರ್ ಮತ್ತು ಸೇಲ್ ಮಾಡೋ ಡೈರೆಕ್ಟ್ ಟು ಕಸ್ಟಮರ್ ಕಂಪನಿ. ಇದು 2016ರಲ್ಲಿ ಸ್ಥಾಪನೆಗೊಂಡಿದೆ. ಮೊದಲು ಆನ್ಲೈನ್ ಫಸ್ಟ್ ಅಂತ ಹೇಳಿ ಜಾಸ್ತಿ ಅಲ್ಲೇ ಫೋಕಸ್ ಮಾಡ್ತಾ ಇದ್ರು. ಇತ್ತೀಚೆಗೆ ದೊಡ್ಡ ದೊಡ್ಡ ಶೋರೂಮ್ಗಳನ್ನು ಕೂಡ ಓಪನ್ ಮಾಡ್ತಿದ್ದಾರೆ. ಆಫ್ಲೈನ್ ಪ್ರೆಸೆನ್ಸ್ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಒಳ್ಳೆ ಸೇಲ್ಸ್ ಇಲ್ಲೂ ಆಗ್ತಾ ಇದೆ ಅವರಿಗೀಗ. ಅವರ ಹೆಚ್ಚಿನ ಸೇಲ್ಸ್ ಈಗ ಆಫ್ಲೈನಲ್ಲೇ ಆಗ್ತಾ ಇದೆ. ಹಾಗಾಗಿ IPO ದುಡ್ಡಲ್ಲೂ ಕೂಡ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಪ್ಲಾನ್ ಇಟ್ಕೊಂಡಿದ್ದಾರೆ. ಭಾರತದ ಐಕ್ಯ ಆಗಬೇಕು ನಾವು ಅನ್ನೋ ಆಂಬಿಷನ್ಸ್ ಇವರಿಗಿದೆ. ಟೆಲಿಕಾಂ ಕಂಪನಿ ಜಿಯೋದ IPO ತಯಾರಿ ಕೂಡ ಶುರುವಾಗಿದೆ. 2026ರಲ್ಲಿ ಜಿಯೋ ಪ್ಲಾಟ್ಫಾರ್ಮ್ಸ್ ಲಿಮಿಟೆಡ್ನ ಲಿಸ್ಟ್ ಮಾಡೋಕೆ ರಿಲಯನ್ಸ್ ಇಂಡಸ್ಟ್ರೀಸ್ ತಯಾರಿ ಶುರು ಮಾಡಿದೆ. ಪಬ್ಲಿಕ್ ಆಫರಿಂಗ್ನ ಡ್ರಾಫ್ಟ್ ಕೆಲಸ ಶುರು ಮಾಡಿದೆ. ಲೆಕ್ಕಾಚಾರದ ಪ್ರಕಾರ ಇದು ಭಾರತದ ಅತಿ ದೊಡ್ಡ IPO ಆಗುತ್ತೆ. ಕಂಪನಿಯ ವ್ಯಾಲ್ಯೂ $170 ಬಿಲಿಯನ್ ತಲುಪಬಹುದು ಅಂತ ಹೇಳ್ತಿದ್ದಾರೆ. ಹಾಗೇನಾದರೂ ಆದರೆ ಇದು ಟೆಲಿಕಾಂ ರೈವಲ್, ಜಿಯೋದ ಟೆಲಿಕಾಂ ರೈವಲ್ ಆಗಿರೋ ಭಾರತಿ ಏರ್ಟೆಲ್ ಅದನ್ನು ಕೂಡ ಹಿಂದಿಕ್ಕತ್ತೆ. ಭಾರತಿ ಏರ್ಟೆಲ್ $140 ಬಿಲಿಯನ್ ವ್ಯಾಲ್ಯೂಯೇಷನ್ ಹೊಂದಿದೆ. ಇನ್ನು ಅದಾನಿ ಗೂಗಲ್ ಸೇರಿ ಶುರು ಮಾಡ್ತಿರೋ ಅತಿ ದೊಡ್ಡ AI ಡೇಟಾ ಸೆಂಟರ್ಗೆ ಆಂಧ್ರ ಸರ್ಕಾರ 480 ಎಕರೆ ಭೂಮಿ ಹಂಚಿಕೆ ಮಾಡಿದೆ. ವಿಶಾಖಪಟ್ಟಣಂ ಮತ್ತು ಆನಕಾಪಲ್ಲಿ ಜಿಲ್ಲೆಗಳಲ್ಲಿ ಭೂಮಿ ಹಂಚಿಕೆ ಮಾಡಿರುವುದಾಗಿ
ಚಂದ್ರಬಾಬು ನಾಯ್ಡು ಸರ್ಕಾರ ಮಾಹಿತಿ ನೀಡಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 729 ರೂಪಾಯಿ ಕಮ್ಮಿಯಾಗಿ 1,27,845 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 330 ರೂಪಾಯಿ ಕಮ್ಮಿಯಾಗಿ 1,17,110 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,565 ರೂಪಾಯಿ ಕಮ್ಮಿಯಾಗಿ 1,76,625 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಏಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಆರಂಭಿಸಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.